ನಮಸ್ಕಾರ ಕರ್ನಾಟಕ ಜನತೆ. ನಮಸ್ಕಾರ ಬಂಧುಗಳೇ. ತಕ್ಷಣ ತುಷಾರ್ಗೆ ಮೀಸೆ ಝೀ 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 ಅಂತ. ವೆಲ್ಕಮ್ ಬ್ಯಾಕ್ ಟು ತಾಜ್ ಎಂಟರ್ಟೈನ್ಮೆಂಟ್ಸ್ ಕನ್ನಡ. ಇವತ್ತು ನಾವು 2 kg ಎಗ್ ರೈಸ್ ಚಾಲೆಂಜ್ ಮಾಡಕ್ ಹೋಗ್ತಾ ಇದೀವಿ. ನನ್ಗೊಂದು kg ಎಗ್ ರೈಸ್, ಜಗದೀಶ್ ಅವ್ರಿಗೆ 1 kg ಎಗ್ ರೈಸ್. ಟ್ವಿಸ್ಟ್ ಏನಂದ್ರೆ ಎಗ್ ರೈಸ್ ನ ಕೈಯಲ್ಲಿ ತಿನ್ನಂಗಿಲ್ಲ, ಮತ್ತೆ ಸ್ಪೂನ್ ಅಲ್ಲಿ ತಿನ್ಬೇಕು. ಅವ್ನಿಗೆ 2 ಸ್ಪೂನು, ನನ್ಗೆ 2 ಸ್ಪೂನು. ಫಸ್ಟು ಯಾರು 10 ನಿಮಿಷದಲ್ಲಿ ಬೇಗ ಕಂಪ್ಲೀಟ್ ಮಾಡ್ತಾರೋ, ಇಲ್ಲ ಯಾರು ಜಾಸ್ತಿ ತಿಂತಾರೋ, ಅಂದ್ರೆ ಇವಾಗ ನಾನು ಜಾಸ್ತಿ ತಿಂದಿದ್ರೆ ನಾನು ಅಷ್ಟೇ, ಅವ್ನು ಜಾಸ್ತಿ ತಿಂದಿರೋ ಅವನಕ್ಕೆ. ಆಮೇಲೆ ಮೆಷರ್ ಮಾಡೋಣ ವೆಯ್ಟ್ ಮಷೀನಲ್ಲಿ ಯಾರು ಜಾಸ್ತಿ ತಿಂದಿರ್ತಾರೆ ಅಂತ. ಸೋತವ್ರಿಗೆ ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ ನಿಮಗೆ, ಲಾಸ್ಟ್ ಟೈಮ್ ಹೆಂಗಿತ್ತು ಚಾನೆಲ್, ಅದಕ್ಕಿಂತ ಟ್ವಿಸ್ಟ್ ಆಗಿರುತ್ತೆ ಚಾಲೆಂಜು, ಮಾತ್ರ ಕ್ರೇಜಿ ಆಗಿರುತ್ತೆ ಚಾಲೆಂಜು. ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಇವಾಗ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ, ನನ್ಗೊಂದು kg ಡಿವೈಡ್ ಮಾಡ್ಕೊತೀನಿ ಎಗ್ ರೈಸು, ಜಗದೀಶ್ಗೆ 1 kg ಡಿವೈಡ್ ಮಾಡ್ತೀನಿ ಎಗ್ ರೈಸ್. ಓಕೆ, ಕರೆಕ್ಟಾಗಿ ಆಗಬೇಕು. ಆಗ್ತೀನಿ ಬಿಡಪ್ಪ. ಸೌಟ್ ಇಲ್ಲ, ಚಿಕ್ಕ ಸ್ಪೂನಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ. ಸರಿ, ಇವಾಗ ವೆಯ್ಟ್ ಚೆಕ್ ಮಾಡೋಣ. ಓಕೆನಾ, ಮುಂದೆ ಇಟ್ಬಿಡ್ತೀನಿ, ನಿಮಗೂ ಗೊತ್ತಾಗಬೇಕು, ಆಮೇಲೆ ಸುಳ್ಳು ಹೇಳಿದ್ದೀವಿ ಅಂತ ಅನ್ಕೊಂಡ್ಬಿಟ್ರೆ. 1 kg ಇನ್ನೂ ಆಗಿಲ್ಲ, ಇನ್ನೊಂದು ಸ್ವಲ್ಪ ಹಾಕಬೇಕು. ಈ ಸತಿ ಮಾತ್ರ ನಾನಂತೂ ಕೇಳಲ್ಲಪ್ಪ, ನಾನೇ ಗೆಲ್ಲದು ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಹಂಗೆ ಅಂದ್ಬಿಟ್ಟು ಭಾರತ್ ಮಾತಾಕ್ಕೆ ಜೈ ಅನ್ಸ್ಬಿಟ್ರು. ಈ ಸತಿ ಅಂದ್ಬಿಟ್ಟು ಇನ್ನೇನೇನು ಅನ್ಸ್ತು, ಇವಾಗ ಆಗಿರುತ್ತೆ ಅನ್ಕೊಂತೀನಿ. ನೆಕ್ಸ್ಟ್ ಟೈಮ್ ಸೌಟ್ ತರಬೇಕಪ್ಪ. ಅನಿರುದ್ಧ ಅವ್ರನ್ನ ಕೇಳೋಣ, ಆಗಿದೆ ಅನಿರುದ್ಧ ಅವರೇ? ಪರ್ಫೆಕ್ಟ್ ಆಗಿದೆ ಅಂದ್ರೆ ಇದನ್ನ ನಾನೇ ಹಾಕೊಂಡ್ಬಿಡ್ತೀನಿ, ಜಗದೀಶ್ಗೆ ಹಾಕ್ಬಿಡ್ತೀನಿ. ಲಾಸ್ಟ್ ಟೈಮ್ ಅವ್ನಿಗೆ ಎಲ್ಲ ಫಸ್ಟ್ ಹಾಕಿದ್ದು. ಹಾಕೋದು ಚೆನ್ನಾಗೆ ಸೌಟ್ ತಂದಿದ್ರೆ ಸಾಸ್ ತಂದಿರೋದು ಒಂದು ಸಾಸ್ ನನಗೆ ನನಗೋಸ್ಕರ ತಂದಿರೋದು. ಇದರಲ್ಲಿ ನೀವು ಹಾಕ್ಕೊಡಿ ಸದ್ಯಕ್ಕೆ. ಎತ್ತಿಕೊಳ್ರಿ, ಪರವಾಗಿಲ್ಲ. ಕರೆಕ್ಟಾಗಿ ಇದೆಯಾ ನೀರುತ್ತವ್ರೆ? ಪರ್ಫೆಕ್ಟ್ ಅಂತವ್ರೆ, ಮೋಸ ಮಾಡ್ತಿಲ್ಲ ತಾನೇ? ಆಮೇಲೆ ಆಮೇಲೆ ನಾನು ಹಣೆ ಬರ ಅನ್ಭವಿಸ್ಬೇಕು. ಆಮೇಲೆ ಯಾರು ಹೇಳ್ದಂಗೆ ಯಾರು ಉಳಿತಾರ ಅದು ಚೆಕ್ ಮಾಡೋಣ, ಎಷ್ಟು ಗ್ರಾಮ್ಸ್ ಉಳಿದಿದೆ, ಇಲ್ಲ ಎಷ್ಟು ಗ್ರಾಮ್ಸ್ ಉಳಿದಿದೆ ಅಂತ. ಯಾಕಂದ್ರೆ ನಾವು ಜಡ್ಜ್ ಮಾಡ್ಬೇಕಲ್ಲ, ಯಾರು ಗೆದ್ದಿದ್ದಾರೆ, ಅವ್ರು ಸೋತಿದ್ದಾರೆ. ಇವಾಗ ಜ್ಯೂಸ್ ಹಾಕೊಂಬಿಡ ಜೀರ್ಣಕ್ಕೋಸ್ಕರ. ನಾವು ಕುಡಿಯೋ ಜ್ಯೂಸ್ ಅಲ್ವಾ? It was at this moment that he knew he fucked up. ಉಕ್ಕಿ ಹರಿತಾ ಇದೆ ಪ್ರೀತಿ, ಅದಕ್ಕೆ ಪರವಾಗಿಲ್ಲ ಕೊಡಿ. ನಿಮ್ಮ ಮೇಲೆ ಲಾಸ್ಟ್ ಟೈಮ್ ಗೆದ್ರಲ್ಲ, ಅದಕ್ಕೋಸ್ಕರ ಚಿಯರ್ ಅಪ್ ಮಾಡ್ತಾ ಇದ್ದದು. ಓಕೆ, ಹತ್ರ ಕ್ರಿಯೇಟ್ ಇವಾಗ ನೋಡೋಣ. ಒಂದು ಸ್ವಲ್ಪ ಕಮ್ಮಿ ಐತೆ. ಕರೆಕ್ಟಾಗಿ ಐತೆ. ಹೇಳಿದ್ದೀನಲ್ಲ, 10 ನಿಮಿಷದಲ್ಲಿ ಸ್ಪೂನಲ್ಲೇ ತಿನ್ನಬೇಕು. 10 ನಿಮಿಷದಲ್ಲಿ ಸ್ಪೂನಲ್ಲೇ ತಿನ್ನಬೇಕು. ಯಾರು ಜಾಸ್ತಿ ತಿಂತಾರೋ ಅವ್ರಿಗೆ ಗೆದ್ದರು. ಆ್ಯಸ್ ಯೂಶುವಲ್ ಲಾಸ್ಟ್ ವಿಡಿಯೋದಿಂದ ಸ್ಟಾರ್ಟ್ ಮಾಡೋಣ. ಟೈಮಲ್ಲಿ ಜಾಸ್ತಿ ಮಾತಾಡೋದು ಬೇಡ, ನೋಡಿದ್ರೆ ತಿನ್ಬೇಕು ಅನಿಸ್ತಾ ಇದೆ. ಇದು ಆನಿಯನ್ಸು ಸಾಸ್ ಐತೆ, ಅದ್ರ ಜೊತೆಗೆ ಎಗ್ ರೈಸ್ ಇದೆ. ಟೈಮರು ಇಲ್ಲಿ ಇಡೋಣ. ಕಾಣಿಸ್ತಿದ್ಯಾ ಬಂಧುಗಳೇ? ಓಕೆ, ಸ್ಟಾರ್ಟ್ ಮಾಡ್ತೀನಿ. 3, 2, 1 ಸ್ಟಾರ್ಟ್.
ತುಂಬ ಡಿಫಿಕಲ್ಟ್ ಆಗಿದೆ. ಅದೇ ಲಾಸ್ಟ್ ಟೈಮ್ ಥರ ಮಾತ್ರ ಸೋಲಲ್ಲ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ಈ ಸತಿ ಮಾತ್ರ ಸೋಲೋ ಮಾತೇ ಇಲ್ಲ. ಈ ಬಿಸಿಯುವಾರುವ ಮೊದಲ ಎಲ್ಲರ ಜೊತೆ ಮೆಲ್ಲುವ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಸ್ಪೂನಲ್ಲೇ ಕಷ್ಟ, ಇನ್ನು ಯಾಕಂಡು ಚಾಪ್ಸ್ಟಿಕ್ಕಲ್ಲಿ ಇನ್ನೆಷ್ಟು ಕಷ್ಟ. ಅದನ್ನು ಮಾಡೋಣ. खत्म, बाय बाय, टाटा, गुड बाय, गया. ನೋಡಿ ಮತ್ತೆ ಲಾಸ್ಟ್ ಟೈಮ್ ಥರ ಅಣ್ಣ ಸೋಲೋ ಮಾತ್ರ ಇಲ್ಲ. ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವ ಮೊದಲ ಎಲ್ಲರ ಜೊತೆಯ ಮೆಲ್ಲುವ ಕಡೆಯ ಜೀವನ ಜನುಮವೇ. ಈ ಜನುಮವೇ ಆಹ ದೊರಕಿದೆ. ಕಾಣಿಸ್ತಿಲ್ಲ. ಏನು ಮಾಡ್ತಿದ್ದೀರಾ ನೋಡಿ, ಕರೆಂಟ್ ಬೇರೆ ಹೋಗೈತೆ. ಚಾಲೆಂಜ್ ಮಾತ್ರ ನಿಲ್ಬಾರ್ದು ಅಂತ बोलो जुबा केसरी. ಚಾಲೆಂಜ್ ಅರ್ಧಕ್ಕೆ ಬಿಡಬಾರ್ದು ಅಂತ ಮಾಡ್ತಾ ಇದ್ದೀವಿ. ಪ್ಲೀಸ್ ಇದಕ್ಕೋಸ್ಕರನಾದರೂ ಸಪೋರ್ಟ್ ಮಾಡಿ. ಸೊ ಪ್ಲೀಸ್ ಸರಪಕರ ಸಬ್ಸ್ಕ್ರೈಬ್ ಮಾಡಿ. ಬರೀ ವ್ಯೂಸ್ ಕೊಡ್ಬೇಡಿ. ಲಾಸ್ಟ್ ಚಾನಲ್ ಅಲ್ರಿ, ಲಾಸ್ಟ್ ವಿಡಿಯೋ. ಓಕೆ ಲಾಸ್ಟ್ ಸಾರಿ ನನಗೆ ಅಜೀವ್ ಮಾಡ್ತಾನೆ ಮಾಡ್ಕೊತೀವಿ. ಲಾಸ್ಟ್ ವಿಡಿಯೋಲ್ಲಿ ವ್ಯೂಸ್ ಬಂದಿದೆ, ಓಕೆ ತಕ್ಕ ಮಟ್ಟಿಗೆ. ಪ್ಲಸ್ ಈ ಥರನೂ ಲಾಸ್ಟ್ ಈ ವಿಡಿಯೋಲಿ ಸಪೋರ್ಟ್ ಮಾಡಿ ಜಾಸ್ತಿ. ಯಾಕಂದರೆ ತುಂಬ ನೋಡಿ ಕರೆಂಟ್ ಎಲ್ಲ ಹೋಗೈತೆ, ಕಷ್ಟಪಟ್ಟು ತಿಂಡ್ರೆ ಆಯಿತು ತಿಂತಾ ಇದ್ದೀವಿ. ಯೋಗನೆ ಏನಾದ್ರು ತಗೊಂಡ್ಬಿಟ್ನಾ? ಸಂತೃಪ್ತಿ ಆಯ್ತು. ಅದೆಲ್ಲ ನೋಡ್ರಿ ಫ್ರೆಂಡ್ಸ್, ಇಬ್ರು ಮುಗಿಸಿದ್ದಾರೆ ಏಟಿಂಗ್ ಚಾಲೆಂಜು. ನನಗನ್ಸ್ದಂಗೆ ಇಬ್ರು ಒಟ್ಟಿಗೆ ಮುಗಿಸಿದ್ದಾರೆ. ಹಿಂಗೆಲ್ಲ ಒಟ್ಟಿಗೆ ಮುಗಿಸಿದ್ರೆ ಚಾಲೆಂಜಲ್ಲಿ ಯಾರು ವಿನ್ನರ್ ಅಂತ ಡಿಸೈಡ್ ಮಾಡೋದು ಕಷ್ಟ ಆಗುತ್ತೆ. ವಿಡಿಯೋನ ಒಂದ್ಸಲಿ ರಿವೈಂಡ್ ಮಾಡಿ ನೋಡೋಣ. ಟೈಮರು ಬಂದು 9 minutes 44 seconds.
ಇವಾಗ ನೋಡೋಣಂತೆ ರಿವೈಂಡ್ ಮಾಡಿ ಯಾರು ಗೆದ್ದಿದ್ದಾರೆ. ಇಲ್ಲ ಪಕ್ಕ ನಾನೇ ಗೆದ್ದಿರ್ತೀನಿ ಬಂಧುಗಳೇ, ಪಕ್ಕ. ಇಲ್ಲ ನಾನೇ ಗೆದ್ದಿರ್ತೀನಿ. ಬೇಕಾದ್ರೆ ನೀವೇ ರಿವೈಂಡ್ ಮಾಡಿ ನೋಡ್ತೀರಲ್ವಾ, ನೀವೇ ಹೇಳಿ ಯಾರು ಏನು ಇಲ್ಲ, ಬೇಕಾದ್ರೆ ರಿವೈಂಡ್ 3 ಸತಿ ರಿವೈಂಡ್ ಮಾಡಿ ನೋಡಿ ಬಂಧುಗಳೇ. 10 ಸತಿ ನೋಡಿದ್ರು ನಾನೇ ಗೆದ್ದಿರೋ. ಎಂತದ್ದು ನಾನೇ ಗೆದ್ದಿರೋದು. ಇವಾಗ ರಿವೈಂಡ್ ಮಾಡಿ ನೋಡೋಣಂತೆ ಗೊತ್ತಾಗುತ್ತೆ. ಇನ್ನೊಂದು ಆಡ್ತೀರ. ನೋಡ್ರಿ ಫ್ರೆಂಡ್ಸ್, ವಿಡಿಯೋನ ರಿವೈಂಡ್ ಮಾಡಿ ನೋಡಿದ್ವಿ. ವಿಡಿಯೋನ ರಿವೈಂಡ್ ಮಾಡಿ ನೀವು ನೋಡಿ ತೋರಿಸಿದ್ದೀವಿ. ನಮಗನ್ಸಿದ್ದು ವಿನ್ನರ್ ಬಂದು ಜಗದೀಶ್. ಯಾಕಂದರೆ ಅವ್ನು ಫುಲ್ ಕ್ಲೀನಾಗಿ ಖಾಲಿ ಮಾಡಿದ್ದಾನೆ. ಇವನು ಖಾಲಿ ಮಾಡಿಲ್ಲ ಅಂತಲ್ಲ, ಆದರೆ ಅವನು ಜಗದೀಶ್ ಸ್ವಲ್ಪ ಮುಂಚೆನೇ ಬೇಗ ತಿಂದು ಕ್ಲೀನಾಗಿ ಖಾಲಿ ಮಾಡಿದ್ದಾನೆ. ಜಗದೀಶ್, ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ನಮಸ್ಕಾರ, ನಾವೇ ಜಗದೀಶ್. ನೆಕ್ಸ್ಟ್ ಇವನಿಗೆ ತುಷಾರಿಗೆ ಏನು ಕೊಡ್ಬೇಕಂತೀರ ಚಾಲೆಂಜು? ಅದು ಥಿಂಕ್ ಮಾಡಿ ನಾವು ಡಿಸ್ಕಸ್ ಮಾಡಿ ಹೇಳೋಣ. ಸರಿ, ಡಿಸ್ಕಸ್ ಮಾಡಿ ಹೇಳೋಣ ಅಂತ. ಸರಿ ಜಗದೀಶ್, ಇವಾಗ ಗೆದ್ದಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇವಾಗ ನಮ್ಮ ತುಷಾರ್ ಬಾಸಿಗೆ ಏನು ಕೊಡ್ಬೇಕಂತಿಲ್ಲ ಚಾಲೆಂಜ್? ಯಾರು ಔಟ್ ಮಾಡಬೇಕು. ನನ್ನ ನೋಡ್ಬೇಡ, ನೀನು ನನ್ನ ಹೋಗು ಆ ಕಡೆ. ನೋಡಿ ಬಂಧುಗಳೇ, ಮೀಸೆ ತೆಗ್ಸ್ಕೋಬೇಕು. ನೋಡ್ತಿದ್ದೀರಾ? ಆಗಲ್ಲ, ಮೀಸೆ ಎಲ್ಲ ಇದು ಚಾಲೆಂಜ್ ಅಂದ್ರೆ ಪಕ್ಕ ಡಿಸೈಡ್ ಮಾಡ್ಕೋಬೋದು. ಮೀಸೆ ಎಲ್ಲ ಅವೆಲ್ಲ ಗೊತ್ತಿಲ್ಲ ತುಷಾರ್, ಅವ್ನು ಹೇಳಿದಾನೆ ಚಾಲೆಂಜ್ ಅಂದ್ಮೇಲೆ ನೀನು ಒಪ್ಕೊಬೇಕು. ಆಗಲ್ಲ ಅನಿರುದ್ಧವ್ರೆ, ಏನ್ ಮೀಸೆ ತೆಗ್ಸ್ಕೋಬೇಕಂದ್ರೆ ಹೆಂಗೆ ಹೇಳಿ? ಮತ್ತೆ ನೀನು Trimmer ದಿನಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಬಟ್ ಆದ್ರೂ ನಂಗೇನ್ ಗೊತ್ತಿತ್ತು ಈ ತರ ಇರುತ್ತೆ ಅಂತ, ಚಾಲೆಂಜ್ ಇಷ್ಟು ಕ್ರೇಜಿ ಆಗಿರುತ್ತೆ ಅಂತ. ಮತ್ತೆ ನಾ ಕ್ರೇಜಿ ಆಗಿ ಕೊಡ್ಬೇಕಲ್ಲ ಕಂಟೆಂಟ್ ಅವ್ರಿಗೆ. ಹಂಗಂತ ಮೀಸೆ ಬಡ್ಸ್ಕೊಳಕ ಇರೋದೇ ಇಟ್ಟು ಆದ್ರೂ ಬಡ್ಸ್ಬಿಟ್ರೆ ಗೆಲ್ಬೇಕಿತ್ತು, ಚಾಲೆಂಜ್ ಗೆಲ್ಬೇಕಿತ್ತು. ಆದ್ರೂ ಗೆದ್ದಿದ್ದೀನಿ ಗಾಯ್ಸ್. ಏನೋ 1-2-3 ಅಗ್ಲಿದೆ, ಅದರಿಂದ ಈ ತರ ಮಾಡ್ತಾವನೆ. ಜಸ್ಟ್ ಮಿಸ್ ತುಷಾರ್, ಜಸ್ಟ್ ಮಿಸ್. ಓಕೆ, ಪರವಾಗಿಲ್ಲ. ನಿಮಗೋಸ್ಕರ ಮೀಸೆ ತಾನೆ ತೆಗ್ದು ಹಾಕೋಣ ಅಷ್ಟೇ. ನೋಡ್ಕೊಂಬಿಡ್ರಿ ತುಷಾರ್ನ. ಮುಂದೆ ಬರೀ ಸ್ವಲ್ಪ ನೋಡೋಣ. ಪರವಾಗಿಲ್ಲ. ನೆಕ್ಸ್ಟ್ ಮೀಸೆ ತೆಗೆದಾದ್ಮೇಲೆ ಲುಕ್ ಹೆಂಗಿರುತ್ತಂತ ನೋಡ್ತೀರಲ್ಲ. ಓಹೋ, ಸರಿ ತುಷಾರ್, ಬಿ ರೆಡಿ. ಇಲ್ಲ ಗೈಸ್, ನೀನೇ ಸೋತಿರೋದು. ಹೌದಾ? ಸೊಳ್ಳೆ ಬಾಯಿಗೆ ಹಾಕ್ಬಿಡ್ತೀನಿ ಜಗದೀಶ್ಗೆ. ನಾವು ಏನೋ ಚಾಲೆಂಜು ಇಷ್ಟೆಲ್ಲ ಕಷ್ಟಪಟ್ಕೊಂಡು ನೋಡಿ ಲೈಟ್ ಆಫ್ ಆಗಿತ್ತು. ಮಧ್ಯದಲ್ಲಿ ತಿನ್ನುವಾಗ ಲೈಟ್ ಆಫ್ ಆಯಿತು. ಮತ್ತೆ ಟಾರ್ಚ್ ಹಾಕೊಂಡು ನಾವು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದು. ಕರೆಂಟ್ ಇದು ನಿಲ್ಸ್ಬಾರ್ದು ಅಂತ, ಚಾಲೆಂಜ್ ನಿಲ್ಸ್ಬಾರ್ದು ಅಂತ ಹಂಗೆ ಟ್ರೈ ಮಾಡ್ತಿದ್ದೀವಿ. ನಿಮ್ಗೋಸ್ಕರ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕಂತಾನೆ ಸ್ವಲ್ಪ ಸಪೋರ್ಟ್ ಮಾಡಿ. ಸರಿ ಬಂಧುಗಳೇ, ಕರೆಂಟ್ ಬಂತು. ತಕ್ಷಣ ತುಷಾರ್ಗೆ ಮೀಸೆ ಝೀ ಅಂತ ತೆಗಿಸ್ಬೇಕಾ? ಬೇರೆ ಏನಾರ ಚಾಲೆಂಜ್ ಇದ್ರೆ ನೋಡು, ಇದು ಬೇಡ ಮೀಸೆ ತೆಗ್ಸೋದು. ಇಂಟ್ರೆಸ್ಟಿಂಗ್ ಚಾಲೆಂಜಸ್ ಅಲ್ವಾ ತುಷಾರ್ ಅವರೇ, ಮಾಡಲೇಬೇಕು. ಸೋತೋಗಿದ್ದೀರಾ ಬೇರೆ. ಎಷ್ಟು ಎಕ್ಸೈಟ್ ಆಗೋದು ನೋಡಿ ಅವನು ನನ್ನ ಮೀಸೆ ತೆಗ್ಸೋಕ್ಕೆ. ನಿಜವಾಗ್ಲೂ ಏನಾರ ಕಾಂಪನ್ಸೇಷನ್ ಆಗ್ಬೋದಾ? ಕಾಂಪನ್ಸೇಷನ್ ಏನಿಲ್ಲ, ತೆಗಿಬೇಕು ಅಷ್ಟೇ. ಮೀಸೆ ಕಣೋ, ಬೇಡ ಕಣೋ. ಬೆಳೆಯುತ್ತೆ ಬಿಡಿ, ಮತ್ತೆ ಬರುತ್ತೆ ಅಲ್ವಾ, ಯಾಕೆ ತಲೆ ಕೆಡ್ಸ್ಕೊತೀರಾ? ಏನು ಮಾಡೋಕ್ಕೋಗಲ್ಲ, ಚಾಲೆಂಜ್ ಎಕ್ಸೆಪ್ಟ್ ಮಾಡಿಬಿಟ್ಟಿದ್ದೀವಿ. ಸೋತಿದ್ದೀನಿ, ನಿಮಗೋಸ್ಕರ ಮೀಸೆ ಬೇರೆ ತೆಗಿಸ್ತಾ ಇದ್ದೀನಿ. ಓಕೆ, ನೋಡಿ, ಎಂಜಾಯ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ ಅಷ್ಟೇ. ರೆಡಿ? ಸ್ಟಾರ್ಟ್ ಮಾಡೋಣ. ಮಾಡಿಸ್ಕೊಳ್ಳ? ಹಾಂ, ಮಾಡ್ಕೊತೀರಾ? ಬೇಡ ನಾನೇ ತೆಗಿತೀನಿ. ಸ್ವಲ್ಪ ಮುಂದೆ ಬರೀ.
ಭಯ ಆಗ್ತೈತೆ ನನಗಂತೂ. ಬರ್ರಿ ಸ್ವಲ್ಪ. ಕತ್ತಿಗೆ ಹಿಡ್ಕೊಂಡು ಏನು ನನ್ನ ಬಲಿ ಕೊಡ್ತಾನೇನೋ. ಪೇಪರ್ ಎಲ್ಲ ಸೆಟಪ್ ಆಗೈತೆ, ಓಡ್ಸಪ್ಪ. ಬೇಕು ತುಷಾರ್ ಬೇಕು. ಇವಾಗ ನನಗೆ ನನ್ನ ಪಾಲ್ಗೆ ಅಮ್ಮ ಥರ ಐತೆ ಇದು. ಹೌದಾ? ಸರಿ, ನಮ್ಮ ಕರ್ನಾಟಕ ಜನತೆ ಹೆಸರು ಹೇಳ್ಕೊಂಡು ಜೈ. ಯಾಕೆ ಯಾಕೆ ನೋಡಿ ಅನಿರುದ್ಧ ಏನು ಮಾಡ್ತಾರೆ. ಆಗ್ತೈತೆ ನನಗೆ, ಹೆಂಗೆ ಕಾಣ್ತೀನಿ ಗೊತ್ತಿಲ್ಲ. ಸರಿ, ಗಟ್ಟಿ ಮನ್ಸು ತಗೊಂಡು ರೆಡಿ. ಇರ್ರಿ ಯಾಕ್ರಿ ನೀವು? ಆಯ್ತು ಸರಿ, ಫಿಕ್ಸ್. ಇವಾಗ ಕೈ ತೆಗಿರಿ, ಆರಾಮ್ಸೆ ಕೂತ್ಕೊಳ್ಳಿ, ಏನು ಮಾಡಬೇಡ ನಿಮಗೆ. ಇರ್ರಿ, ಮುಂದೆ ಬಾ ಬಾ ಬಾ. ಬಾ ಅಂದರೆ ಹಿಂದಕ್ಕೆ ಹೋಗ್ತಾವ ನೋಡಿ. ನೀವು ಹಿಂದೆ ಹೋಗ್ತಿದ್ದೀರಾ? ಸ್ವಲ್ಪ ಅಪ್ಪ ಚುಚ್ಬಿಟ್ಟಿ ಆಮೇಲೆ ಇಲ್ಲ ನೋವ್ತೈತೆ. ಬರ್ತೈತಾ? ಸೈಕ್ ಶಿವಣ್ಣ ನೀನು. ಯಾಕೆ ಅಲ್ಲಾಡ್ತಿದ್ಯಾ? ಒಂದು ಕಡೆ ಕೂತ್ಕೋವಲ್ಲೆ, ಯಾಕೆ ಅಲ್ಲಾಡ್ತಿದ್ಯಾ? ಅವ್ರನ್ನೆಲ್ಲ ವಿಡಿಯೋಗೋಸ್ಕರ ಅಟ್ಟೆ ಎಲ್ಲ ಬರ್ತೈತೆ ನೋಡಿ. ಸೈಕ್ ಶಿವಣ್ಣ ನಾಡು ಬೇಗ. ಆಯ್ತು ತಗೊಳ್ಳಿ. ಇಟ್ಬಿಡು ಇಟ್ಬಿಡು. ಫಸ್ಟೇ ರಕ್ತ ಬರ್ತೈತೆ, ಸರಿಯಾಗಿ ಮಾಡಕ್ ಬರಲ್ಲ, ಏನಿಲ್ಲ. ಆಗೋಯ್ತು, 2 ನಿಮಿಷ. ಬುಡದಿಂದ ಕಿತ್ಬಿಡು, ಬಸ್ಲೇ ಬರ್ಬಿಡಿ. ಬುಡದಿಂದಲೇ ಕಿಲ್ತವನೆ, ಮೀಸೆ ಬರ್ಬಾರ್ದು ನೋಡಿ ಅಂತ. ನೋಡಿ ಅನಿರುದ್ಧ, ಸಾಕು ಬಿಡಿ ನೋಡಿ. ಫಸ್ಟ್ ನಾನು ನೋಡ್ಕೊಂಡ್ಬಿಡ್ತೀನಿ. ನಾನಲ್ಲ ಕಣೋ, ಯಾರು ಚಿಕ್ಕ ಹುಡುಗ ಅಯ್ಯೋ ದೇವ್ರೇ, ಕೂತು ನೋಡಿ ಮೀಸೆ ತೆಗ್ದವ್ರೆ. ಒಪ್ಪಿಕೊಂಡು